ಬನ್ನಿ ಸ್ವಾಗತ ನಿಮಗೆ ನಮ್ಮ ಶಾಲೆಗೆ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕ, ಮಕ್ಕಳ ಕಲಿಕೆಗಾಗಿ ನಿರಂತರ ಸಂಪರ್ಕ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ಸಕ್ರಿಯ ಪಾಲ್ಗೊಳ್ಳಬೇಕು ಪೋಷಕ, ಪೋಷಕ ಆಗಬೇಕು ಪ್ರೋತ್ಸಾಹದಾಯಕ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ ಮಹಾಸಭೆಗೆ. ಪೋಷಕರು ನೀಡಬೇಕು ಕಾಯಕಲ್ಪ, ಶಾಲೆಗಾಗಿ ತೊಡಬೇಕು ಸಂಕಲ್ಪ. ಚಪ್ಪಾಳೆಯ ಮೂಲಕ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮೊದಲನೇದಾಗಿ ನಾವು ಸರಸ್ವತಿ ಮಾತೆಯನ್ನ ಪೂಜಿಸುವುದರೊಂದಿಗೆ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ ಒಂದು ಗೌರವವನ್ನು ಸೂಚಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಪೂಜೆಯೊಂದಿಗೆ ಪ್ರಾರಂಭಿಸೋಣ ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲ ಪಾಲಕರು ಮತ್ತು ಅತಿಥಿಗಳು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಜೊತೆಗೆ ತಾಯಿಯಂದಿರು ಕೂಡ ಪೋಷಕರಾಗಿ ಬಂದಿದ್ದಾರೆ, ಅವರಿಗೂ ಕೂಡ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಮಾಡಿರುವಂತಹ ನಮ್ಮ ಶಾಲೆಯ ಕ್ರಿಯಾಶೀಲ ಶಿಕ್ಷಕರಾದ ಶ್ರೀ ಜಿ.ಬಿ. ಗಳವೆ ಗುರುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಆತ್ಮೀಯರೇ, ಆ ಕಾರ್ಯಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರಲಿ, ರೇವಣಸಿದ್ದೇಶ್ವರ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಹಾರೈಸುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಅವರ ಕಾರ್ಯ ಶೈಲಿ ಮತ್ತಷ್ಟು ಅವೆಲ್ಲವುಗಳ ಬಗ್ಗೆ ತಮ್ಗೆ ಗೊತ್ತಿರಬೇಕು. ಅದಕ್ಕಾಗಿ ನೋಡಿ, ಕಿರಣ್ ಗರ್ಭೆ ಅವ ಅಷ್ಟಾದ್ರೂ 44.23% ಇಷ್ಟು ತಿಳ್ಕೊಂಡ್ಬಿಡ್ತು. ಸಿ ಗ್ರೇಡ್ ಅಂದ್ರ ಬಹಳ ಲೋ, ಸಿ ಪ್ಲಸ್ ಅಂದ್ರ ಸ್ವಲ್ಪ ಮುಂದಕ್ಕೆ ಹೋದಂಗ, ಬಿ ಅಂದ್ರ ಎವರೇಜ್, ಬಿ ಪ್ಲಸ್ ಅಂದ್ರ ಹೆಚ್ಚಿಗೆ ಅವಶ್ಯ, ಸ್ವಲ್ಪ ಅಡ್ಡಿ ಇಲ್ಲ. ಆಮೇಲೆ ಎ ಅಂದ್ರ ಓಕೆ. ಸಮರ್ಪಣೆ ಮನೋಭಾವದಿಂದ ಎಲ್ಲಿ ಯಾವ ಶಾಲೆಗಳಾಗ ದುಡಿತಾ ಇರ್ತಾರ ಅಲ್ಲಿ ನಮ್ಮ ಫಲ, ನಮ್ಮದು ಪ್ರಯತ್ನ ಇರ್ತೈತೆ, ನಾವು ಫಲ ಕಂಡೇ ಮುಂದವರು ಒಳ್ಳೆ ಸಮೃದ್ಧ ನಾಗರಿಕರಾಗಿ ಬದುಕ್ತಾರ. ಅವ್ರು ಪಾಸ್ ಆಗಿ ಇಂಜಿನಿಯರ್ ಆಗಬೇಕಾಗ್ತಿರಲಿಲ್ಲ, ಅವ್ರ ಜೀವನ ಸರಿಯಾಗಿ ನಡೀತಿರ್ತೈತಿ ಅನ್ನೋದನ್ನ ಸರ್ ಹೇಳಿದ್ರು. ಆ ದಿಶೆಯಲ್ಲಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಯಾಕೆ ಈ ಪಾಲಕ ಪೋಷಕರ ಸಭೆಯನ್ನು ಕರೆದಂದ್ರ 3 ಅಂಶಗಳ ಬಗ್ಗೆ ಅವರು ಪ್ರಮುಖವಾಗಿ ಒತ್ತಿ ಹೇಳ್ಯಾರ. ಏನು ಅಂದ್ರ, ಒಂದನೇದು ಏನು ಅಂದ್ರ RTE ಆಕ್ಟ್, ರೈಟ್ ಟು ಎಜುಕೇಶನ್, ಅಂದ್ರೆ ಕಡ್ಡಾಯ ಶಿಕ್ಷಣ ಅಂತ ಬರ್ತೈತೆ. ಕಡ್ಡಾಯ ಶಿಕ್ಷಣ ಅಂದ್ರೆ ಏನು, ಯಾಕೆ ಬಂತು, ಏನು ಅಂದ್ರ ಆ ಕಾನೂನು ಹೀಗದ ಅಂದ್ರ ನಮ್ಮ ಸಂವಿಧಾನದ 21ನೇ ಪರಿಚ್ಛೇದದ ಪ್ರಕಾರ 6ರಿಂದ 14 ವಯೋಮಾನದ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಕೊಡಬೇಕು ಅಂತ ಐತಿ. RTE ಆಕ್ಟ್ ಪ್ರಕಾರ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಸಕ್ರಿಯ ಪಾಲ್ಗೊಳ್ಳಬೇಕು ಪೋಷಕ, ಪೋಷಕ ಆಗಬೇಕು ಪ್ರೋತ್ಸಾಹದಾಯಕ. ಬನ್ನಿ ಶಾಲೆಗೆ ಬನ್ನಿ ಪೋಷಕರೇ, ಪೋಷಕ ಶಿಕ್ಷಕರ